ಬನ್ನೀಗ ನೋಡೋಣ ಈ ದಿನದ ಗೋಲ್ಡ್ ರೇಟ್. ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಭಾರಿ ಮಟ್ಟದಲ್ಲಿ ಕುಸಿಯುತ್ತಿವೆ. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯಿಂದಾಗಿ ಬಂಗಾರದ ಬೆಲೆಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಬೆಂಗಳೂರಿನಲ್ಲಿ ಇಂದಿನ ಚಿನ್ನದ ದರವನ್ನು ಗಮನಿಸಿದರೆ 24 ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 14,596, 10 ಗ್ರಾಮ್ಗೆ 1,45,960 ರೂಪಾಯಿ. 24 ಕ್ಯಾರೆಟ್ನ ಚಿನ್ನವನ್ನು ಅತ್ಯಂತ ಶುದ್ಧ ಚಿನ್ನ ಎಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಇದು ನಾಣ್ಯಗಳು, ಬಾರ್ಗಳು ಹಾಗೂ ಹೂಡಿಕೆ ಉದ್ದೇಶಗಳಿಗೆ ಹೆಚ್ಚು ಬಳಸಲಾಗುತ್ತದೆ. ಹೂಡಿಕೆದಾರರು ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸುವುದರಿಂದ ಈ ಚಿನ್ನಕ್ಕೆ ಸದಾ ಹೆಚ್ಚಿನ ಬೇಡಿಕೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ 22 ಕ್ಯಾರೆಟ್ನ ಚಿನ್ನದ ದರವನ್ನ ಪ್ರತಿ ಗ್ರಾಮ್ಗೆ 13,379 ರೂಪಾಯಿ ಆಗಿದ್ದು, 10 ಗ್ರಾಮ್ಗೆ 1,33,790 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ ಚಿನ್ನದ ದರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇತರ ಲೋಹಗಳನ್ನು ಮಿಶ್ರಣ ಮಾಡಲಾಗುತ್ತದೆ. ಇದರ ಪರಿಣಾಮವಾಗಿ ಇದು ಹೆಚ್ಚು ಗಟ್ಟಿಯಾಗಿದ್ದು ಆಭರಣ ತಯಾರಿಕೆಗೆ ಅತ್ಯಂತ ಸೂಕ್ತವಾಗಿರುತ್ತದೆ. ಭಾರತದಲ್ಲಿ ಹೆಚ್ಚಿನ ಜನರು ಆಭರಣಗಳಿಗಾಗಿ 22 ಕ್ಯಾರೆಟ್ನ ಚಿನ್ನವನ್ನೇ ಖರೀದಿ ಮಾಡ್ತಾರೆ. ದೇಶದ ರಾಜಧಾನಿ ದೆಹಲಿಯಲ್ಲಿ 24 ಕ್ಯಾರೆಟ್ನ ಚಿನ್ನದ ಬೆಲೆ 10 ಗ್ರಾಮ್ಗೆ 1,46,110 ರೂಪಾಯಿ ತಲುಪಿದ್ದು, ಮುಂಬೈ ಮತ್ತು ಪುಣೆ ನಗರಗಳಲ್ಲಿ 1,45,960 ರೂಪಾಯಿಗಳಷ್ಟಿದೆ. ಪ್ರಮುಖ ನಗರಗಳಲ್ಲಿ ದರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದ್ರು. ಒಟ್ಟಾರೆಯ ಮಾರುಕಟ್ಟೆಯ ಪ್ರವೃತ್ತಿ ಇಳಿಕೆಯ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಕೇವಲ ಒಂದು ವಾರದ ಅವಧಿಯಲ್ಲಿ 24 ಕ್ಯಾರೆಟ್ನ ಚಿನ್ನದ ಬೆಲೆ 13,690 ರೂಪಾಯಿ ಅಷ್ಟು ಕುಸಿತ ಕಂಡಿದೆ. ಅದೇ ರೀತಿ 22 ಕ್ಯಾರೆಟ್ನ ಬೆಲೆಯಲ್ಲಿ ಕೂಡ ಸುಮಾರು 12,550 ರೂಪಾಯಿ ಅಷ್ಟು ಇಳಿಕೆ ಕಂಡು ಬಂದಿರುವುದರಿಂದ ಗಮನಾರ್ಹವಾಗಿದೆ. ಇದೇ ವೇಳೆ ಬೆಳ್ಳಿ ಬೆಲೆಯಲ್ಲಿ ಕೂಡ ಭಾರಿ ಇಳಿಕೆ ಕಂಡು ಬರ್ತಾ ಇದೆ. ಒಂದೇ ದಿನ 1 ಕೆಜಿ ಬೆಳ್ಳಿ ಬರೋಬ್ಬರಿ 15,000 ರೂಪಾಯಿ ಕುಸಿತವಾಗಿದೆ. ಈ ಮೂಲಕ 1 ಕೆಜಿ ಬೆಳ್ಳಿ ಬೆಲೆ 2,30,000 ರೂಪಾಯಿಗಳಾಗಿವೆ. ಆದರೆ ಮುಂದಿನ ದಿನಗಳಲ್ಲಿ ಬೆಲೆಗಳು ಮತ್ತಷ್ಟು ಇಳಿಕೆ ಆಗುತ್ತವೆಯಾ ಅಥವಾ ಏರಿಕೆ ಆಗುತ್ತವೆಯೋ ಎನ್ನುವುದನ್ನು ಈಗಲೇ ಹೇಳೋದು ಕಷ್ಟ. ಜಾಗತಿಕ ಮಾರುಕಟ್ಟೆ ಪರಿಸ್ಥಿತಿ, ಡಾಲರ್ ಮೌಲ್ಯ, ಬಡ್ಡಿ ದರಗಳು ಮತ್ತು ಆರ್ಥಿಕ ನೀತಿಗಳ ಮೇಲೆ ಅವಲಂಬಿತವಾಗಿ ಬಂಗಾರದ ಬೆಲೆಗಳು ಬದಲಾಗುವ ಸಾಧ್ಯತೆಗಳು ಇರುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.